ಚೆನ್ನಾಗಿದೆ, ಟೇಸ್ಟ್ ಸೂಪರ್. ಹಿಂಗೆ ಜಾತ್ರೆಗೆ ಹೊಂಟಂಗ ಮಾವಿನಕಾಯಿ ತಿನ್ನಕ್ಕೆ ಎರಡು ಹೆಂಗೆ ಕೂತಾಯೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಇವತ್ತು ಪೋಲಿಯೋ ದಿನ. ಮಕ್ಕಳಿಗೆ ಇವತ್ತು ಪೋಲಿಯೋನ ಹಾಕಿಸ್ಬೇಕು. 5 ವರ್ಷದ ಮಕ್ಕಳಿಗೆ ಏನು ಪೋಲಿಯೋನ ಹಾಕಿಸ್ಬೇಕಲ್ಲ. ಸೊ ನಮ್ಮೂರಲ್ಲಿನೂ ಇವತ್ತು ಪೋಲಿಯೋ ಹಾಕೋದಕ್ಕೆ ಬಂದಿದ್ದಾರಂತೆ. ಆ್ಯಕ್ಚುಲಿ ನಿನ್ನೆನೇ ಹಾಕಿಸ್ಬೇಕಾಗಿತ್ತು. ನಿನ್ನೆ ರಶ್ ಇರ್ತೈತಲ್ಲ, ಸೊ ಹೀಗಾಗಿ ನಿನ್ನೆ ಪೋಲಿಯೋನ ಹಾಕಿಸ್ಕೊಂಡು ಬರಲಿಲ್ಲ. ನಮ್ಮ ಮನೆಯಲ್ಲಿ ಸದ್ಯದಲ್ಲಿ 3 ಜನ ಪಾಪು ಅದಾರು. 3 ಜನ ಪಾಪುಗಳದಾವು. ನಿಹಾಲು, ಸಾಹಸು, ಆಮೇಲೆ ಪ್ರದಿತ್ಯ. ಸೊ ನಿನ್ನೆ ರಶ್ ಇರ್ತೈತಲ್ಲ, ಸಾಹಸಿನ ಸಣ್ಣವಿದ್ದಾನು. ಸೊ ಅಂಥ ರಶಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ನಿನ್ನೆ ಹೋಗಲಿಲ್ಲ. ಆ್ಯಕ್ಚುಲಿ ಅದು 4 ದಿನ ಇರುತ್ತೆ ಪೋಲಿಯೋ ಹಾಕೋದು. ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ವಿ ಪೋಲಿಯೋ ಹಾಕಿಸ್ಕೊಳ್ಳೋದಕ್ಕೆ. ಸೊ ಕಾರ್ ತೊಗೊಂಡೇ ಹೋಗಬೇಕು. ಬೈಕ್ ಮೇಲೆ 3 ಜನನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನಮ್ಮ ಅಮ್ಮನೇ ಕರ್ಕೊಂಡು ಹೋಗ್ತಾರೆ 3 ಜನನು. ಪ್ರದಿತ್ಯ, ಸಾಹಸು, ಆಮೇಲೆ ನಿಹಾಲು 3 ಜನನ ಕರ್ಕೊಂಡು ಹೋಗಿ ಇವತ್ತು ಪೋಲಿಯೋನ ಹಾಕಿಸ್ಕೊಂಡು ಬರಬೇಕು. ಸೊ ಆ್ಯಕ್ಚುಲಿ ಇದು ಪ್ರದಿತ್ಯಂದು ಫಸ್ಟ್ ಪೋಲಿಯೋ. ಪ್ರದಿತ್ಯಂದು ಅಷ್ಟೇ ಅಲ್ಲ, ನಿಹಾಲ್ದು ಫಸ್ಟ್ ಪೋಲಿಯೋ, ಸಾಹಸಂದು ಫಸ್ಟ್ ಪೋಲಿಯೋ, ಆಮೇಲೆ ಪ್ರದಿತ್ಯಂದು ಫಸ್ಟ್ ಪೋಲಿಯೋ. 3 ಜನದ್ದು ಇವತ್ತು ಫಸ್ಟ್ ಪೋಲಿಯೋ ಇದೆ. ಸೊ ಲೆಟ್ಸ್ ಸೆಲೆಬ್ರೇಟ್ ದೆಮ್. ಸೊ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಟಿಫಿನ್ಗೆ ಯಾವ ಪಲಾವ್ ಇದೆ? ಪಾಲಕ್ ಪಲಾವು, ಆಮೇಲೆ ಕಾಯಿ ಹೋಳಿಗೆ ಆ್ಯಂಡ್ ಬೀಟ್ರೂಟ್ ಹಲ್ವಾ. ಆಲ್ರೆಡಿ ಒಂದು ಸ್ವಲ್ಪ ತಿಂದೀನಿ. ಇವಾಗ ನೆನಪಾಯ್ತು ವಿಡಿಯೋ ಮಾಡೋದು. ಈ ವಿಡಿಯೋ ಮಾಡತ್ತೀನಿ. ನಮ್ಮ ಸಣ್ಣ ಮಾಡ್ಯಾಳು ಪಾಲಕ್ ಪಲಾವು. ಚೆನ್ನಾಗಿದೆ, ಟೇಸ್ಟ್ ಸೂಪರ್. ಬೀಟ್ರೂಟ್ ಹಲ್ವಾ ನಮ್ಮಮ್ಮ ಮಾಡಿದ್ದು ನನ್ನ ಸಲುವಾಗಿ, ನನಗೋಸ್ಕರ. ಆ್ಯಂಡ್ ಇದು ಕಾಯಿ ಹೋಳಿಗೆ. ಬರ್ರಿ ಇವತ್ತು ಭರ್ಜರಿ ಟಿಫಿನ್ ಇದೆ, ಮಾಡೋಣ. ಈ ಕಡೆ ಹೊಡ್ರಲೆ ನೋಡಕ್ಕೆ ಭಾಳ ಫಾಸ್ಟ್ ಸಸ್ತಾರ ಒಟ್ಟ. ಭಾಳ ಫಾಸ್ಟ್ ಅದಾರ ಇವರೆಲ್ಲ. ಜಾಕೆಟ್ ಹಾಕೊಂಡೆ ಹಂಗೆ ಹೋಗ್ಯಾರ. ಇವರೆಲ್ಲ ಪೋಲಿಯೋ ಹಾಕ್ಸ್ಕೊಂಬರಕ್ಕೆ ಹೊಂಟಾರ. ಹಿಂಗೆ ಜಾತ್ರೆಗೆ ಹೊಂಟಂಗ ಪ್ರದೀಪ್ ಅಲ್ದಾರ ಮಾಡಂದ ಎತ್ಕೊಂಡು ಜಾತ್ರೆಗೆ ಹೊಂಟಾರ ಇವ್ರು. ಸಾಹಸಂದೇ ಅದು ಕಾರ್ ಗಾಡಿ. ಕೈ ಗಪ್ಪ ಕೈ ಹಿಡ್ತಾರ ಉಡಾದ ಬಾಯ್ತೇವಾದ ಮಡಿಯಲ್ಲ. ಏ ಗಪ್ಪೋಪ ಇನ್ನೊಂದು ಸಾಲಿಯಾಗ್ರಿ ಅಡಿಯಪ್ಪ ಎಲ್ಲೋದ ಮತ್ತ ಐ ಮಹತಿನ ಎಲ್ಲಿ ತಕೊಂಡ್ಬಂದ್ರಿ? ಮಹತಿನ ಶಾಲೆಗಿಂದ ಅಲ್ಲೇ ಶಾಲೆ ಬಿಟ್ಬಿಟ್ಟು ಬರ್ತಿ ಮಹತಿ. ಏ ನಮ್ಮ ಮಹತಿ ಮನ್ಯಾಗ ಶಾಲೆ ಹೋಗ್ಕೊಂಡಂತ ಹೇಳಿ ಇಲ್ಲಿ ಸುಳ್ನವ್ರ ತೋಟಕ್ಕೆ ಬರ್ತಾವ ನೋಡಿಕಿ. ಬಾ ಕಮ್ ಸ್ಕೂಲ್ ಡ್ರೆಸ್. ಓ ಏನಪ್ಪಾಜಿ? ನಿಹಾಲ್, ಪ್ರದು ಬಂತು. ತೋರ್ಸು ಪ್ರದು. ಪ್ರದಿತ್ಯ ಏನ್ ಮಾಡಿ ತೋರ್ಸ್ರು. ಟಾಟಾ ಮಾಡ್ತೈತೆ. ಚಾಚು ಹೆಂಗ್ ಮಾಡತೈತಿ ನೋಡ. ಮಮ್ಮಿಗೆ ಕಾರ್ ಗಡೆನ ಬೇಕಾಕಿ ನೋಡಿ. ಶುರು ಹಚ್ರಿ ಇವ್ರಿಬ್ರು. ಏ ಪ್ರದು ನೋಡೋಣ ಬಾ, ತೋರ್ಸು. ಶುರು ಆತ ಪ್ರದು, ತೋರ್ಸು. ಪ್ರದಿತ್ಯ ಮಾವಿನಕಾಯಿ ಪಾಟಿ ನೋಡ್ರಿ. ಇಲ್ಲಿ ಮಾವಿನಕಾಯಿ ತಿನ್ನಕ್ಕೆ ಎರಡು ಹೆಂಗೆ ಕೂತಾಯೋ. ಮಾತಿ ಸಾಲಿ ಬಿಟ್ಟು ಮಾವಿನಕಾಯಿ ತಿನ್ನಕ್ಕೆ ಬಂದದಿ ಇಲ್ಲಿ? ಎದಕ್ಕೆ ಬಂದದಿ ಹೇಳು? ನಿಮ್ಮ ಅಣ್ಣ ಯಾರ? ಗುಂಡು ಅಣ್ಣನ ಮದುವೆ ಮಾಡಕ್ಕೆ ಬಂದಿ? ನೋಡಕ್ಕೆ ಬಂದದಿ? ಮತ್ತು ಪ್ರದಿತ್ಯ ನೋಡಕ್ಕೆ ಬಂದಿಲ್ಲ? ನಿಂಗೆ ಪ್ರದಿತ್ಯ ಇಷ್ಟನೋ ನಿಹಾಲನ ಇಷ್ಟನೋ? ಮತ್ತು ನಿಹಾಲನ ಜೋಡಿನ ಆಟ ಆಡ್ತಿಲ್ಲ ನೀ? ಪ್ರಜಿತ್ ಯಾರನ್ನ ಕರ್ಕೋದಿಲ್ಲ ಅವ. ಇವ್ ನೋಡ್ರಿ, ಇವ್ನು ಇದನ್ನ ನೋಡಿದ ಚುಟ್ಟು ಮೀನು ಹೆಂಗೆ ಓಡಾತ ನೀವು.
ಇವಂಗೂ ಬೇಕಾಗೈತೆ ಮಾವಿನ ಹಣ್ಣು ಸಾಸ್ಗೆ ಚಾಚು ಸಾಸು ಓ ಏನ್ ತಿನ್ನತ್ತಪ್ಪಜ್ಜಿ ಮ್ಯಾಂಗೋ ಗುಂಡು ನೋಡಿಲಿ ನಿಹಾಲ್ ನೀನು ಕೈ ತಕೊಂಬರೋ ಒಂದು ಹೊಲಸಿ ಹಿಡ್ದಾರ ಹಂಗ ಮಾಡ್ಕೈ ತಿನ್ನತ್ತಾರ ಇಬ್ರು ಇದೇನ್ ತಿನ್ನತೈತಿ ನೋಡ್ ಮ್ಯಾಂಗೋ ಬೇಟಾ ಸಾಸು ಬೇಟಾ ಯು ಆಲ್ಸೋ ಲೈಕ್ ಮ್ಯಾಂಗೋಸ್ ಚಚು 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 ಇವತ್ತು ಮನೆಯಲ್ಲಿ ಗಿನ್ನದ ವಡೆ ಮಾಡಿದ್ವಿ. ಯೂಶ್ವಲಿ ನಾನು ಗಿನ್ನ ತಿನ್ನೋದು ಕಡಿಮೆನೇ, ಬಟ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೋ ಕ್ರೇವಿಂಗ್ಸ್ ಆಗ್ತಾಯಿತ್ತು ಗಿನ್ನದ ವಡೆನ ತಿನ್ನಬೇಕು ಅಂತ ಹೇಳಿ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂತಾರೋ ಇಲ್ಲೋ ನನಗಂತೂ ಗೊತ್ತಾಗಲಿಲ್ಲ. ಸೊ ಹೀಗಾಗಿ ತಿನ್ನಲಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಗಿನ್ನ ತಿಂದರೆ ಏನಾದರೂ ಆಗುತ್ತಾ ಅಂತ ಹೇಳಿ. ಸೊ ನನಗೆ ಕಮೆಂಟ್ ಹಾಕಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಒಂದು ಕ್ರೇವಿಂಗ್ಸ್ ಇದ್ದೇ ಇರುತ್ತೆ. ತಿಂದೇ ಇರೋ ಐಟಮ್ಸ್ ಎಲ್ಲನೂ ಈ ಟೈಮಲ್ಲಿ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ತೊಗರಿನ ತೊಗೊಂಡು ಬಂದರು ಇವತ್ತು. ಇದು ಏನಿಲ್ಲ ಅಂದರೆ ಒಂದು ಎಕರೆದು ತೊಗರಿ ಇರ್ಬೋದು, ಮೇ ಬಿ ಅರಿಶಿಣದಲ್ಲಿ ನಾವು ತೊಗರಿನ ಬೆಳೆದಿರ್ತೀವಿ. ಸೊ ಇವತ್ತು ತೊಗರಿನ ತೊಗೊಂಡು ಬಂದರು ಮನೆಗೆ. ಅದನ್ನ ಇನ್ನೂ ಮನೆ ಮುಂದೆ ಒಣಗಿ ಹಾಕಿ ಒಂದು 5-6 ದಿನ ಅದನ್ನು ಒಣಗೋದಕ್ಕೆ ಹಾಕಿ ಬಿಟ್ಬಿಡ್ತಾರೆ. ಅದಾದಮೇಲೆ ರಾಶಿ ಮಾಡ್ತಾರೆ ಮನೆಯಲ್ಲಿ, ಮನೆ ಮುಂದೆನೇ ರಾಶಿ ಮಾಡ್ಕೋತಾರೆ. ಸೊ ಇವು ತೊಗರಿ ಏನಿಲ್ಲ ಅಂದರೆ 1 ವರ್ಷ ಆಗೋಷ್ಟು ನಮಗೆ ಬರ್ತಾವೆ. ಅದ್ರ ಜೊತೆ ಹೆಣ್ಮಕ್ಳಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಒಂದು ಸ್ವಲ್ಪ ಕೊಡ್ತಾರೆ. ಕಿರ್ಶಿಗನ್ ಪಲ್ಯ ಅಲ್ಲಿದ, ಇದಕ್ಕೇನೋ ಅಂತಾರವ ಕಿರ್ಶಿಗನ್ ಅಲ್ಲ, ಕಿರ್ಶಿಗನ್ ಪಲ್ಯಕನ ಏನೋ ಐತೆ ಅದಕ್ಕೆ ಕರೆಕ್ಟ್ ಆದಂಥ ಹೆಸರು. ಒಂದು ಯಾವುದೋ ಒಂದು ತಪ್ಪಲ್ ಪಲ್ಯ, ಕೆಂಪು ಪಲ್ಯ ಅಲ್ಲಕ್ಕ ಇದು. ಪ್ರದ್ದು ಸೈಕಲ್ ಹೆಂಗೆ ಬಿಡ್ತಾರ ನೋಡಿ ಇಬ್ರು ರೇಸ್ ಬಿಟ್ಟಂಗೆ. ಸಮಯ ನಿಂದ ಸೈಕಲ್ ಎಲ್ಲ ಹಚ್ಚಿ ಬಿಡಿದ್ರೆ ನಾನು ಹೊಡಿಯೋಂಗಿಲ್ಲನ. ನನ್ನ ಮಗ ಅವ್ರು ನೋಡಿ ಇವ್ ಸೈಕಲ್ ಹೊಡ್ಯಾಕತ್ತೇನು, ಮುಂದೆ ಹೋಗ್ವಾತು. ಪ್ರದು ಹೊಡಿ ಒತ್ತು ಬರ್ತೈತಿ. ಅವ್ನು ಸಣ್ಣ ಸೈಕಲ್ ಬೇಡಾಗೈತಿ, ಇದು ದೊಡ್ಡ ಸೈಕಲ್ ಬೇಕಾಗೈತಿ ನನ್ನ ಮಗಂಗೆ. ನೋಡ್ರಿ ಅದು ಸೈಕಲ್ಗೆ ಹೋದ ತಮ್ಮ ಹೊಡ್ಯಕ್ಕೆ ದೊಡ್ಡವಾದ್ಮೇಲೆ. ನೀವ ತಂದ್ಕೊಡ್ರಿ ಮಾವುಗಳು, ಬರೇ ನಾವ ತರೋ. ನನ್ನ ಮಗನ ಬರ್ತಡೇ ತಗೋಮ ಒಂದು ವಾರದ ಫೆಬ್ರವರಿ 5ನೇ ತಾರೀಕು ನೋಡಿ ನೆನ್ಪಿಟ್ಕೋ. ಅಷ್ಟು ಧೈರ್ಯ ಮಾಡ್ರಿ ನೀವು ಮಾವುಗಳು, ಹೇಳ್ತಾನ ಒಂದು ದಿನದ ಪಗಾರ ಅಲ್ಲ ಅಂತ ಹೇಳಿ. ನೋಡ ಇಟ್ಟು ಮಂದಿ ಮಕ್ಕಳು ಮೊಮ್ಮಕ್ಕಳು